ನವೀನ್, ಇದು ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಆಲ್ಫಾ ಟೀಮ್ ಇದ್ದಾರೆ, ಮಾತಾಡ್ಸೋಣ. 6 ಪ್ಯಾಕ್ ಹೀರೋ ಇದ್ದಾರೆ, ಬ್ಯೂಟಿಫುಲ್ ಹೀರೋಯಿನ್ ಇದ್ದಾರೆ. ಸರ್ ನಮಸ್ಕಾರ ಸರ್, ಹೇಮಂತ್ ಅವರು ಹೇಗಿದ್ದೀರಾ ಸರ್? ಆರಾಮ ಸರ್, ನೀವು ಹೇಗಿದ್ದೀರಾ? ಆರಾಮ್ ಸರ್. ಮೇಡಮ್ ನಮಸ್ಕಾರ, ಏನವ್ರು ಹೇಗಿದ್ದೀರಾ? ನೀವು? ಆರಾಮಾಗಿದ್ದೀನಿ ಸರ್. ಅದೇ ಟೀಸರ್ ಆಲ್ರೆಡಿ ರಿಲೀಸ್ ಮಾಡಿದ್ದೀರಾ, ಕೆಲವೊಂದು ವಿಜುವಲ್ಸ್ ರಿಲೀಸ್ ಮಾಡಿದ್ದೀರಾ. ನೋಡಿ ನಾವು ಈ ಥರದೊಂದು ಸಿನಿಮಾ ತೆಗ್ದಿದ್ದೀವಿ, ಹಿಂಗಿದೆ ಅಂತೆಲ್ಲ ತುಂಬ ಪ್ರಾಮಿಸಿಂಗ್ ಅಂತ ಅನಿಸ್ತು. ನೀವು ಕೂಡ ತುಂಬ ಪ್ರಾಮಿಸಿಂಗ್ ಅಂತ ಅನಿಸಿದ್ರಿ. ಸೊ ರಿವ್ಯೂಸ್ ಎಲ್ಲ ಹೆಂಗೆ ಬರ್ತಾ ಇದೆ, ಹೆಂಗಿದೆ ಸರ್ ರಿಯಾಕ್ಷನ್ಸು ಎಲ್ಲ ನಿಮಗೆ? ಸರ್ ರಿವ್ಯೂಸು ರಿಯಾಕ್ಷನ್ಸ್ ಎಲ್ಲ ಪಾಸಿಟಿವ್, ತುಂಬ ಪಾಸಿಟಿವ್, ತುಂಬ ಸ್ಟ್ರಾಂಗ್ ರಿಯಾಕ್ಷನ್ಸು ರೆಸ್ಪಾನ್ಸ್ ಅಂತಲೇ ಹೇಳ್ಬೋದು. ಟೀಸರ್ಗೂ ತುಂಬ ಪಾಸಿಟಿವ್ ರೆಸ್ಪಾನ್ಸ್. ಸರ್ ಯಾರ್ಯಾರು ನೋಡಿದ್ದಾರೆ ಎಲ್ಲರೂ ಯಾವುದು ತುಂಬ ದೊಡ್ಡ ಸಿನಿಮಾ, ಹೊಸ ಕಂಟೆಂಟು, ಈ ಥರ ಸಖತ್ತಾಗಿದೆ, ಎಫರ್ಟ್ಸ್ ಎಲ್ಲ ಕಾಣಿಸ್ತಾ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಮಟ್ಟಕ್ಕೆ ಸೌಂಡ್ ಮಾಡಿದ್ದೀವಿ. ವಿಡಿಯೋಸು ಎಲ್ಲ ವಾಟ್ ಎವರ್ ವಿ ಹ್ಯಾವ್ ರಿಲೀಸ್ ಎಲ್ಲ ಒಂದು 2 ಮಿಲಿಯನ್ 2.5 ಮಿಲಿಯನ್ ವ್ಯೂಸ್ ರೀಚ್ ಆಗಿದೆ. ಫುಲ್ ರಾ ಇದೆ ಟೀಸರ್ಗೆ, ಆ ಥರ ರೆಸ್ಪಾನ್ಸು. ಹೌದು, ಎಲ್ಲರೂ ವೈಲೆನ್ಸ್ ಅದೆಲ್ಲ ತುಂಬ ಜಾಸ್ತಿ ಇದೆ ಟೀಸರಲ್ಲಿ, ಫುಲ್ ಅದೇ ಥರ ಸುಮಾರು ಜನ ಅಂದ್ಕೊಂಡಿದ್ರು. ಯಾವಾಗ ನಾವು ರಾವ ಸಾಂಗ್ ರಿಲೀಸ್ ಮಾಡಿದ್ರಿ, ಅದರಲ್ಲಿ ಹೀರೋಯಿನ್ಸು, ಇಬ್ಬರು ಹೀರೋಯಿನ್ಸು ಮತ್ತು ಕಲರ್ಫುಲ್ಲಾಗೆಲ್ಲ ಇರೋದು, ಡ್ಯಾನ್ಸು ಅದೆಲ್ಲ ನೋಡಿ ಇಲ್ಲ ಇದು ಇನ್ನೂ ಒಂದು ಸ್ವಲ್ಪ ಕುತೂಹಲ ಜಾಸ್ತಿ ಆಗಿದೆ. ಕಮರ್ಷಿಯಲ್ ಮೂವಿ, ಆ್ಯಕ್ಚುಲಾಗಿ ಕಮರ್ಷಿಯಲ್ ಮೂವಿ ಸರ್, ಓಕೆ, ಎಲ್ಲ ಆಸ್ಪೆಕ್ಟ್ಸಲ್ಲೂ ಇದೆ, ಒಂದು ಪ್ರಾಪರ್ ಕಮರ್ಷಿಯಲ್ ಮೂವಿ. ಸರ್ ಅದೇ ನೀವು ಫಸ್ಟ್ ಬಿಟ್ಟಿದ್ದು ಇದೇ ಪೋಸ್ಟ್ರು ಬಿಟ್ಟಿದ್ದು, ಹೌದು, ಇದೇ ಫಸ್ಟ್ ಲುಕ್ ಅಂತ ಬಿಟ್ಟಿದ್ರಿ ಇದು. ಸೊ ಅದು ನೋಡಿದಾಗಲೇ ಅದೇ ಜನ ಅಂದ್ಕೊಳೋ ಥರನೇ ತುಂಬ ವೈಲೆನ್ಸ್ ಆಗಿರುತ್ತೆ ಸಿನಿಮಾ ಅನ್ನೋ ಥರ ಅನಿಸಿತ್ತು. ಅದೇ ಪೋಸ್ಟ್ರು ಬಿಡೋಕ್ಕೆ ರೀಸನ್ ಏನು? ಮತ್ತು ವೈಲೆನ್ಸ್ಗೆ ಇತ್ತೀಚೆಗೆ ಅಂದರೆ ತುಂಬ ಸಿನಿಮಾಗಳು ಒಂದು ಅಟೆನ್ಷನ್ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ವೈಲೆನ್ಸ್ ಅನ್ನೋ ಒಂದು ಎಲಿಮೆಂಟ್ ಇಟ್ಟಿರ್ತಾರೆ. ಸೊ ನನಗೆ ನೋಡಿದಾಗಲೂ ಫಸ್ಟ್ ಹಂಗೆ ಅನಿಸ್ತು, ಹೊಸ ಹೀರೋ ಇವರು ವೈಲೆನ್ಸ್ ಕಡೆನೇ ಹೋಗ್ತಾ ಇದ್ದಾರಲ್ಲಪ್ಪ ಅನ್ನೋ ಥರ. ಸೊ ಯಾಕೆ ಸರ್ ಅದು ಹೆಂಗೆ? ಇಲ್ಲ ಸರ್, ಅಂದರೆ ಈ ಕತೆ ಆ ಥರ ಇದೆ. ಆಮೇಲೆ ನಮಗೆ ಮಾಸ್ ಫಿಲಮ್ಗಳಲ್ಲಿ ನನಗೆ ಪರ್ಸ್ನಲಿ ಇಷ್ಟ, ಆ್ಯಕ್ಷನ್ ಫಿಲಮ್ಸ್ ಅಂದರೆ ನನಗೆ ಪರ್ಸ್ನಲಿ ಇಷ್ಟ. ಮತ್ತು ಜನಕ್ಕೂ ನೀವು ಜನರಲಾಗಿ ನೋಡಿದ್ರೆ ಆ್ಯಕ್ಷನ್ ಸಿನಿಮಾಗಳನ್ನ ಇತ್ತಷ್ಟು ಸ್ಟ್ರಾಂಗಾಗಿ ಬೇರೆ ಸಿನಿಮಾಗಳು ಜನರಲ್ ನಿಲ್ಲೋದು ಕಡಿಮೆ. ಆ್ಯಕ್ಷನ್ ಸಿನಿಮಾಲೇ ಜನಕ್ಕೂ ಇಷ್ಟ, ನಮಗೂ ಇಷ್ಟ. ಸೊ ಇಷ್ಟ ಇರೋದನ್ನೇ ಮಾಡೋಣ ಅಂತ. ಹಾಗೆ ಕಥೆನೂ ಅದೇ ಥರ ರೂಪುಗೊಂಡಿತ್ತು. ಡೈರೆಕ್ಟ್ರ್ ಯಾವಾಗ ಮಾಡಿದ್ರು ಕತೆ ಆ ಥರನೇ ನಮಗೆಲ್ಲರಿಗೂ. ನನ್ನ ಬಿಲೀಫು ಕೆಲವೊಬ್ಬರಿಗೆ ವೈಲೆನ್ಸ್ ಇಸ್ ದ ಅಲ್ಟಿಮೇಟ್ ಸೊಲ್ಯೂಷನ್. ವೈಲೆನ್ಸ್ ಅಲ್ಟಿಮೇಟ್ ಸೊಲ್ಯೂಷನ್. ಲಾಸ್ಟ್ ಎಷ್ಟು ಹೇಳಿದ್ರು ಕೇಳೋಣ ಅಂದಮೇಲೆ ಇಲ್ಲ ಅದೇ ಥರನೇ ಇರುತ್ತೆ. ಸೊ ಆ ಥರ ಮೆನ್ಗೆ ಫಸ್ಟಿಂದನೂ ಅಷ್ಟೇ, ಮೊದಲಿಂದ ಯುದ್ಧ ಮಾಡ್ತಾ ಇದ್ದ ಟೈಮಿಂದನೂ ಅಷ್ಟೇ, ಕರೆಕ್ಟ್, ಬೇಟೆ ಆಡ್ತಾಯಿದ್ರು, ಯುದ್ಧಕ್ಕೆ ಹೋಗ್ತಿದ್ರು. ಆಮೇಲೆ ಹಿಂಗೆ ಬಂತು, ಈಗ ಕಾನೂನಿದೆ. ಬಟ್ ಕಾನೂನಿಗೆ ಸ್ಟ್ರಾಂಗ್ ಬ್ಯಾಕಪ್ ಏನು ಅಂದರೆ ಮತ್ತೆ ಅದೇ ವೈಲೆನ್ಸೇ. ಕಾನೂನಿಗೆ ನಮ್ಮ ಇಂಡಿಯನ್ ಆರ್ಮಿ ಆಗಿರ್ಬೋದು, ಏನೋ ಆಗಿರ್ಬೋದು, ಫೈನಾನ್ಸ್ ಎಲ್ಲನೂ PSಗೆ ಎಲ್ಲನೂ ಟ್ರೈ ಮಾಡೋದು. ಕೆಲವೊಬ್ಬರಿಗೆ ಕೆಲವೊಮ್ಮೆ ಸಿಚುವೇಶನ್ ಇದರಿಂದ ವೈಲೆನ್ಸ್ಗೆ ಅದು ಲಾಸ್ಟ್ ಎಂಡ್ ಪಾಯಿಂಟ್ ಅದೇ. ಸೊ ಅದಕ್ಕೆ ಮೆನ್ಗೆ ಇಷ್ಟ, ಅದು ರಿಯಾಲಿಟಿ ನಮ್ಮಿಂದ ಅದನ್ನ ತೆಗಿಯೋಕ್ಕೆ ಜನಕ್ಕೆ ಆಗಲ್ಲ. ಸೊ ಅದರಿಂದ ಆಗಿತ್ತು ಸರ್. ಈಗ ಅದು ಮೆನ್ ಲವ್, ಆ್ಯಕ್ಚುಲಿ ನಮ್ಮ ಸಿನಿಮಾ ಹೆಸರು ಆಲ್ಫಾ ಮೆನ್ ಲವ್ ವೆಂಜನ್ಸ್. ಬಟ್ ವೈಲೆನ್ಸ್ ಸಖತ್ತಾಗಿದೆ. ಈ ಪೋಸ್ಟರ್ ಬಿಡೋ ಕಾರಣ ಅದು ಸಖತ್ತಾಗಿ ಬಂದಿತ್ತು. ಸೊ ಅದರಿಂದ ಬಿಟ್ಟಿದ್ವಿ ಸರ್. ಮೇಡಮ್ ನೀವು ಅಷ್ಟೇ, ಇವಾಗ ಒಂದು 3 ಸಿನಿಮಾ ಆಗಿದೆ. ಅಂದರೆ ಸಿನಿಮಾಗಳ ಸಂಖ್ಯೆ ಕಮ್ಮಿ, ಬಟ್ ಚೂಸ್ ಮಾಡ್ತಾ ಇರೋ ರೀತಿ ತುಂಬ ಚೆನ್ನಾಗಿದೆ. ಅದೇ ಗಿರೀಶ್ ಕಾಸರಗೋಡು ಸರ್ ಜೊತೆ ಮಾಡಿದ್ರಿ, ದೂರದರ್ಶನೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಆ ಸಿನಿಮಾ, ಒಳ್ಳೆ ಸಿನಿಮಾ ಅಂತ. ರೀಸೆಂಟಾಗಿ ಎಕ್ಸ್ ಆ್ಯಂಡ್ ವೈ ಅಷ್ಟೇ, ಅದೂ ಒಳ್ಳೆ ಕತೆ ಅನ್ನೋ ಥರ ಇತ್ತು. ಇದನ್ನು ಯಾಕೆ ಚೂಸ್ ಮಾಡಿದ್ರಿ, ಹೆಂಗೆ ಇದು? ಟು ಬಿ ವೆರಿ ಹಾನೆಸ್ಟ್, ನಾನು ಚೂಸ್ ಮಾಡೋ ಅಂಥ ಕತೆ ಎಲ್ಲ ಕಂಟೆಂಟ್ ಇಸ್ ದ ಕಿಂಗ್ ಫಾರ್ ಮಿ. ಫಸ್ಟ್ ಕಂಟೆಂಟ್ ನಂಗೆ ಇಷ್ಟ ಆದರೆ ನನಗೆ ಓಕೆನೆ, ಐ ಆಮ್ ಓಕೆ ಟು ಬಿ ಅ ಪಾರ್ಟ್ ಆಫ್ ದ ಫಿಲ್ಮ್. ಸೊ ಇದರಲ್ಲೂ ಅಷ್ಟೇ, ಆಲ್ಫಾದಲ್ಲೂ ತುಂಬ ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ. ವಿಜಯ್ ಸರ್ ಹೊಯ್ಸಳ ಮಾಡಿದ್ದಾರೆ, ಅದು ನೋಡಿ ಅವ್ರದ್ದು ವರ್ಕ್ ತುಂಬಾ ಇಷ್ಟ ಆಗಿತ್ತು. ದೆನ್ ಐ ರಿಯಲಿ ವಾಂಟೆಡ್ ಟು ವರ್ಕ್ ವಿತ್ ಹಿಮ್. ಹಾಗೆ ಕಂಟೆಂಟು ಎಲ್ಲ ಕೂಡಿ ಬಂತು. ಪ್ಲಸ್ ಮುಂಚೆ ಮಾಡದೇ ಇರೋವಂಥ ಒಂದು ಪಾತ್ರ, ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತೀನಿ. ನನಗೆ ಗೊತ್ತಿರಲಿಲ್ಲ ಈ ಪೊಲೀಸ್ ಗೆಟಬಲ್ಲಿ ನಾನು ಹೆಂಗಿರ್ತೀನಿ ಅಂತ. ಸೊ ಸರ್ ಇಮ್ಯಾಜಿನ್ ಮಾಡಿದ್ದಾರೆ ಅಂದರೆ ಓಕೆ, ಇಫ್ ಅ ಡೈರೆಕ್ಟರ್ ಇಸ್ ಇಮ್ಯಾಜಿನಿಂಗ್ ಮೀನ್ ಸಚ್ ಅ ಕ್ಯಾರೆಕ್ಟರ್ ಅಂದರೆ ಓಕೆ ವರ್ಕ್ ಆಗುತ್ತೆ ಅಂತ ಅವರು ನನ್ನನ್ನು ಬಿಲೀವ್ ಮಾಡೋಕ್ಕೆ ಇದು ಮಾಡಿದ್ರು. ಸೊ ಐ ಜಸ್ಟ್ ಸೆಲೆಕ್ಟೆಡ್ ಇಟ್. ಅದೇ ಪೊಲೀಸ್ ಪಾತ್ರ ಹೆಂಗೆ ಮಾಡಿದ್ರು? ಆ್ಯಕ್ಚುಲಿ ಫಸ್ಟ್ ಟೈಮ್ ಹೇಳ್ದಾಗಿರ್ಬೋದು, ಪೊಲೀಸ್ ಪಾತ್ರ ಅಂದರೆ ಅದು ಒಂದು ಪವರ್ ಬೇಕಾಗುತ್ತೆ ಅದಕ್ಕೆ. ಸೊ ನೀವು ನೋಡಿದ್ರೆ ಸ್ವಲ್ಪ ಸೈಲೆಂಟು ಆ ಥರ ಇರ್ತೀರಾ ಆ್ಯಕ್ಚುಲಿ. ಸೊ ಹೆಂಗೆ ಒಪ್ಕೊಂಡ್ರಿ, ಹೆಂಗೆ ಮಾಡಿದ್ರಿ? ಫಸ್ಟ್ ಬಂದಾಗ ಹೆಂಗೆ ಅನಿಸ್ತು ಆ್ಯಕ್ಚುಲಿ? ಅದೇ ನನಗೆ ಒಂಥರ ಇದು ಸ್ಕ್ರಿಪ್ಟ್ಸ್ ನೋಡಿದ್ರೆ ಪ್ರೀವಿಯಸ್ ಯಾವ್ಯಾವ್ದು ಬಂದಿದೆಯೋ ಎಲ್ಲ ಸೈಲೆಂಟ್ ಆಗಿ ಒಂಥರ ತುಂಬ ಸಾಫ್ಟ್ ಆಗಿರೋವಂಥ ಪಾತ್ರ ಹಾಗೆ ಇಮ್ಯಾಜಿನ್ ಮಾಡ್ಕೊತಾ ಇದ್ರು ಡೈರೆಕ್ಟರ್ಸ್. ಸೊ ಅದನ್ನು ಬ್ರೇಕ್ ಮಾಡಬೇಕು ಅಂತ ಈ ಸಿನಿಮಾ ಒಪ್ಕೊಂಡಿದ್ದು. ಬಿಕಾಸ್ ಐ ಡೋಂಟ್ ವಾಂಟ್ ಟು ಜಸ್ಟ್ ಬಿ ಅ ಕಮರ್ಷಿಯಲ್ ಹೀರೋಯಿನ್. ಐ ವಾಂಟ್ ಟು ಪ್ಲೇ ಕ್ಯಾರೆಕ್ಟರ್ಸ್ ದಟ್ ಆರ್ ಕಾಂಟೆಂಟ್ ಓರಿಯೆಂಟೆಡ್. ಒಂದು ಗ್ರಾಫ್ ಇರಬೇಕು, ಒಂದು
ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು ಇರಬೇಕು, ಅದು ಆ ಕ್ಯಾರೆಕ್ಟರ್ ಒಂದು ಎಂಡಿಂಗ್ ಅಂತ ಡೈರೆಕ್ಟರ್ಸ್ ಬರೆದಿರಬೇಕು. ಸೊ ಆ ಥರ ಕ್ಯಾರೆಕ್ಟರ್ಸ್ ಮಾಡಿದಾಗ ಓಕೆ, ಕಮರ್ಷಿಯಲ್ ಹೀರೋಯಿನ್ ಮಾತ್ರ ಅಲ್ಲ, ಶಿ ಕ್ಯಾನ್ ಆಲ್ಸೋ ಪ್ಲೇ ಕಂಟೆಂಟ್, ಒಂದು ವೇಟೇಜ್ ಇರೋ ಅಂಥ ಒಂದು ರೋಲು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಆಡಿಯನ್ಸ್ಗೆ ಬರುತ್ತೆ. ಸೊ ಐ ಥಾಟ್ ಐ ಹ್ಯಾವ್ ಟು ರಿಯಲಿ ಕ್ರಿಯೇಟ್ ದಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂತ ನನಗನ್ನಿಸ್ತು. ದಟ್ಸ್ ದ ರೀಸನ್ ಐ ಚೋಸ್ ಆಲ್ಫಾ. ಸರ್ ಅದೇ ಈ ಟೀಸರಲ್ಲಿ ಸ್ಟಾರ್ಟಿಂಗ್ ಒಂದು ಡೈಲಾಗ್ ಬರುತ್ತೆ ಸರ್, ಅಂದರೆ ಎಲ್ಲ ಕತೆಗಳು ರಾಜನಿಂದ ಶುರು ಆಗುತ್ತೆ, ಅದು ಇದು ರಾಕ್ಷಸನ ಕತೆ, 3 ಜನ ರಾಕ್ಷಸರಿದ್ದಾರೆ ಅಂತ ಇದನ್ನ ಹೇಳ್ತಾರೆ ಕೂಡ ರಾಕ್ಷಸ ಅಂತ. ಸೊ ಅಲ್ಲಿಗೆ ನೀವೇ ಹೇಳ್ತಾ ಇರ್ತೀರಾ, ಸೊ ನೀವೇನಾದರೂ ರಾಕ್ಷಸ? ಅದು ಆ್ಯಕ್ಚುಲಿ ನಾನೆಲ್ಲ ಹೇಳ್ತೀನಿ. ಸೊ ನೀವು ಒಬ್ಬ ರಾಕ್ಷಸನ ಅಥವಾ? ಅದೇ ಸರ್, ಅದೇ ಥರ ಶೇಡ್ಸ್ ಆ ಥರನೇ ಪೋಟ್ರೆ ಆಗಬೇಕು ಅಂತ ತೋರಿಸಿರೋದು ಟೀಸರ್. ಎಲ್ಲರೂ ಆ ಥರ ಪಾರ್ಟ್ ಇದೆ, ರಾಕ್ಷಸತ್ವ ಇದೆ ಅನ್ನೋ ಥರ ಇರೋದು ಸರ್. ಆಲ್ಫಾ ಅಂದ್ರೆ ಡಾಮಿನೆಂಟ್ ಅಂತ. ಕರೆಕ್ಟ್, ಹೌದು. ಈಗ ಅಲ್ಲಿ ತೋರಿಸೋದು ಕ್ಯಾರೆಕ್ಟರ್ ಬಾಲು ಸರ್ದಾಗಿರ್ಬೋದು, ಅಚ್ಯುತ್ ಸರ್ದಾಗಿರ್ಬೋದು, ರಮೇಶ್ ಇಂದ್ರ ಅವ್ರದ್ದಾಗಿರ್ಬೋದು, ಸೊ ಈ ಥರ ಎಲ್ಲ ಕ್ಯಾರೆಕ್ಟರ್, ಕಾರ್ತಿಕ್ ಮಹೇಶ್ ಅವ್ರದ್ದು ಎಲ್ಲರದ್ದು ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಇದು. ಅದರಲ್ಲಿ ಯಾರು ಒಬ್ಬ ಅವನ್ನೆಲ್ಲ ಮಾಡಿ ಅಷ್ಟು ಸ್ಟ್ರಾಂಗ್, ಈಗ ನಾರ್ಮಲ್ ಜನದ ಜೊತೆ ಗುದ್ದಾಡಿ ಗೆಲ್ಲೋದು ಬೇರೆ, ಅಷ್ಟು ಸ್ಟ್ರಾಂಗ್ ಇರೋರ ಜೊತೆ ಮೆಟ್ಟಿ ನಿಲ್ಲೋದು ಬೇರೆ. ಸೊ ಅದೇ ಒಂದು ಕತೆ. ಅದು ಹೆಂಗೆ ಅವ್ರವ್ರ ಪರ್ಸ್ಪೆಕ್ಟಿವಿಂದ ಅವರೆಲ್ಲ ಕರೆಕ್ಟ್ ಅನ್ನೋ ಥರ ಇರ್ತಾರೆ. ಸೊ ಅದಕ್ಕೆ ರಾಕ್ಷಸರು ಅಂತ ತಗೊಂಡಿದೆ. ಅವ್ರ ಕಡೆಯಿಂದ ಅವರು ಒಳ್ಳೆಯವರೇ ಆಗಿರ್ತಾರೆ ಅವ್ರ ಪರ್ಸ್ಪೆಕ್ಟಿವಿಂದ, ಬಟ್ ಬೇರೆಯವ್ರ ಪರ್ಸ್ಪೆಕ್ಟಿವಿಂದ ಅದು ರಾಕ್ಷಸರ ಥರನೇ ಇರ್ತಾರೆ. ಅದೆಲ್ಲ ನೋಡಿದ್ರೆ ನೀವು ಅಷ್ಟು ಕ್ರೂರತ್ವ. ಸೊ ಈ ರಾಕ್ಷಸರು ಅದೆಲ್ಲ ಬರುತ್ತಲ್ಲ ಈ ಬ್ಯಾಕ್ಗ್ರೌಂಡಲ್ಲಿ, ಅಲ್ಲಲ್ಲಿ ಮಾಫಿಯಾಗಳನ್ನ ತೋರಿಸ್ತಾ ಇರ್ತೀರ, ಡ್ರಗ್ ಬರುತ್ತೆ, ಇನ್ನೊಂದು ಕಡೆ ಶಿಪ್ಪು ಸೀಕ್ವೆನ್ಸು ಅದು ಇದು ಎಲ್ಲ ಬರುತ್ತೆ. ಸೊ ಆ ಥರದ್ದೊಂದು ಮಾಫಿಯಾ ಆ ಥರದ್ದು ಬ್ಯಾಕ್ ಡ್ರಾಪಲ್ಲಿ ನಡೆಯೋ ಸಿನಿಮಾನ ಸರ್ ಇದು? ಹೌದು ಸರ್, ಇದೆ. ಅದೂ ಒಂದು ಪಾರ್ಟ್ ಆಫ್ ದ ಸಿನಿಮಾ ಇದೆ. ಮಾಫಿಯಾ ಡ್ರಗ್ಸ್ದು ಅದೆಲ್ಲನೂ ಇದೆ. ಒಂದು ಪಾರ್ಟ್ ಕಥೆನಲ್ಲಿ ಒಂದು ಪಾರ್ಟ್ ಅದೆಲ್ಲ ಇದೆ. ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಕಥೆನ ಡೈರೆಕ್ಟ್ರು. ಅದನ್ನು ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಇದಾಗುತ್ತೆ, ಯಾವ ಥರ ಸರ್ಕ್ಯುಲೇಟ್ ಆಗುತ್ತೆ, ಅದು ತುಂಬ ಜಾಸ್ತಿ ಅದ್ರ ಬಗ್ಗೆ ಹೇಳಂಗಿಲ್ಲ, ಹೇಳೋಕ್ಕಾಗ್ತಿಲ್ಲ. ಸಕ್ಕತ್ತಾಗಿದೆ ಸರ್ ಅದು. ಈ ಸಿನಿಮಾ ಅಲ್ಲದೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ನಾಲೆಡ್ಜ್. ನಮ್ಮ ಡೇ ಟು ಡೇ ಲೈಫಲ್ಲಿ ಒಂದು ಜನಸಾಮಾನ್ಯರದು ಬದುಕು ಬಾಳಿನಲ್ಲಿ ಅದು ಯಾವ ಥರ, ಆ ಥರದ್ದೆಲ್ಲ ನಮ್ಮ ಸುತ್ತಮುತ್ತ ನಡೆಯುವಂಥ ಇನ್ಸಿಡೆಂಟ್ಗಳು. ಮತ್ತು ಈಗ ನೋಡ್ರೆ ನೀವು ನ್ಯೂಸಲ್ಲಿ ಅಲ್ಲಿ ಇಲ್ಲಿ ಡ್ರಗ್ಸ್ ಅಲ್ಲಿ ಸೀಸ್ ಆಯಿತು, ಇಲ್ಲಿ ಸೀಸ್ ಆಯಿತು, ಅದೆಲ್ಲ ಸುಳ್ಳಲ್ಲ. ಸೊ ಸಿನಿಮಾಗೋಸ್ಕರ ಇದೇನೋ ಸುಮ್ಮನೆ ಕ್ರಿಯೇಟ್ ಮಾಡಿಲ್ಲ. ಸೊ ಸ್ಟ್ರಾಂಗ್ ಬ್ಯಾಕಪ್ ಇದೆ. ಈ ನಿಜ ಜೀವನದಲ್ಲಿ ನಡೆಯುವಂಥದ್ದು ಅದನ್ನೆಲ್ಲ ತೊಗೊಂಡೇ ಮಾಡಿರೋದು. ಸೊ ಅದು ನಮ್ಗೆ ನೋಡಿದ್ರೆ ಒಂಥರ ನಾಲೆಡ್ಜ್ ಬಂದಾಗ ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದೇ ನಿಮ್ಮದು ಫೈಟನ್ನು ಚೆನ್ನಾಗಿ ಮಾಡಿದ್ದೀರಾ, ಈ ಕಡೆ ಸಾಂಗಲ್ಲಿ ಬಂದರೆ ಡ್ಯಾನ್ಸು ಚೆನ್ನಾಗಿ ಮಾಡಿದ್ದೀರಾ. ಯಾವ್ದು ನಿಮಗೆ ತುಂಬ ಇಷ್ಟ ಆಗುತ್ತೆ, ಅಥವಾ ಎರಡು ಹೆಂಗೆ ಇದು ಮಾಡ್ತೀರಾ? 100% ಎಂಜಾಯ್ ಮಾಡೋದಂದ್ರೆ ಫೈಟಾ. ಫೈಟ್ ಫಸ್ಟಿಂದನೂ ಫೈಟ್ ಅಂದರೆ ನಿಮಗೆ ಫಿಟ್ನೆಸ್ಸು, ಮಾರ್ಷಲ್ ಆರ್ಟ್ಸು ಇದೆಲ್ಲ ಈ ಕಡೆ ಜಾಸ್ತಿ ಇರೋದ್ರಿಂದ ಅದು ಪರ್ಸ್ನಲಿ ಜಾಸ್ತಿ ಇಷ್ಟ ಕಂಪ್ಯಾರಿಟಿವ್ಲಿ ಫೈಟು ಅದೆಲ್ಲ. ಬಟ್ ಕಮರ್ಷಿಯಲ್ ಹೀರೋಗೆ ಎಲ್ಲನೂ ಬೇಕು, ಅದನ್ನು ಇಷ್ಟಪಡುವಂಥ ಜನನೂ ಇರ್ತಾರೆ. ಸೊ ಡ್ಯಾನ್ಸ್ ಅಂತ ಇದು ಮಾಡಿದ್ರಿ. ಡ್ಯಾನ್ಸ್ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಈಗ ಈ ಸಿನಿಮಾಗೆ ಆ ಸಾಂಗ್ ಡ್ಯಾನ್ಸ್ ಆಡ್ಬೇಕಂತ ಹೇಳಿದಾಗ ಭೂಷಣ್ ಮಾಸ್ಟರ್ ಹತ್ರ ಹೋಗಿ ಫುಲ್ ಪ್ರಿಪೇರ್ಡ್ ಆಗಿ ಬರಬೇಕು ಮಾಸ್ಟರ್, ಈ ಫೈಟ್ ಆದರೆ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ, ಆಬ್ವಿಯಸ್ಲಿ ಕಂಪೇರ್ ಮಾಡ್ತಾರೆ ಫೈಟ್ಗೆ ಡ್ಯಾನ್ಸ್ಗೆ, ಅದಕ್ಕೆ ಟಕ್ಕರ್ ಕೊಡೋ ಥರ ಇರಬೇಕು ಅಂತ ಇದು ಮಾಡಿದಾಗ ಅವ್ರು ಆಬ್ವಿಯಸ್ಲಿ ನೀವು ಮಾಡೇ ನಾವು ಹೇಳ್ಕೊಡೋದು ಫುಲ್ ರೆಡಿ ಅನ್ನೋ ಥರನೇ ಅವ್ರು ಇದು ಮಾಡಿದ್ರು. ರಮ್ಯಾ ಮೇಡಮ್ ಅಲ್ಲೇ ಅವರು ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರು. ವಿನೋದ್ ಸರ್ ಅವರೆಲ್ಲ ಭೂಷಣ್ ಮಾಸ್ಟರ್ ಕೆಳಗಡೆ ಮಾಡಿ ಭೂಷಣ್ ಮಾಸ್ಟರ್ ಕಂಪೋಸ್ ಮಾಡಿದ್ರು. ತುಂಬ ಸಕ್ಕತ್ತಾಗಿದೆ ಸರ್. ಅದು ಸ್ಟೆಪ್ಸ್ ಎಲ್ಲ ನೀವು ನೋಡಿದ್ದೀರಾ, ಅಲ್ಲ ಕೆಳಗಡೆ ಬಿದ್ದು ಇದು ಮಾಡೋದು ಸ್ಟೆಪ್ಸು ಹಂಗೆ ಪ್ಲ್ಯಾನ್ ಮಾಡಿ ಇದ್ದು ಥರ ಟಫ್ ಸ್ಟೆಪ್ಸು ಇರಬೇಕು. ಮತ್ತು ಹುಕ್ ಸ್ಟೆಪ್ ಬರೋಷ್ಟೊತ್ತಿಗೆ ಒಂಥರ ಎಂಜಾಯ್ ಮಾಡೋ ಥರ, ಕುಡಿದು ಎಣ್ಣೆ ಹೊಡೆದು ಎಂಜಾಯ್ ಮಾಡೋ ಥರ ಇದು. ಅಲ್ಲಿ ಲಿರಿಕ್ಸ್ ಅಷ್ಟೇ ಚೆನ್ನಾಗಿ ಅನೂಪ್ ಸರ್ ಬರೆದಿದ್ರು. ಅಲ್ಲಿ ಚಿತ್ತಾಗಿ ಜಿಂಗ್ ಅದೇ ಥರ ಸ್ಟೆಪ್ಸು ಎಣ್ಣೆ ಹೊಡೆದು ಬಾಯ್ಸ್ ಎಲ್ಲ ಎಂಜಾಯ್ ಮಾಡೋ ಥರ. ಮದುವೆ ಮನೇಲಿ ಏನಾದರೂ ಬರುತ್ತಾ ಸೀನು? ಮದುವೆ? ಹೌದು ಸರ್, ಫ್ರೆಂಡ್ ಮದುವೆಗೆ ಹೋಗಿದ್ದಾಗ ಅಲ್ಲಿ ಕುಡಿದಾಗ ಜೋಶ್ ಬಂದು ಎಲ್ಲ ಫ್ರೆಂಡ್ಸ್ ಜೊತೆ ಹೀರೋಯಿನ್ಗಳ ಜೊತೆ ಡ್ಯಾನ್ಸ್. ಪೊಲೀಸ್ ಆಗಿರೋ ನಾನು ಸೇರಿಕೊಂಡು ಮಜಾ ಮಾಡಿದ್ದೀನಿ. ಅದೇ ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ಹುಡುಗಿರು ಮಾಡಿದ್ರೆ ತುಂಬ ಹಿಟ್ ಆಗುತ್ತೆ ಅದು ಕ್ಯಾರೆಕ್ಟರ್. ಹೌದಾ? ಮಹಾಲಕ್ಷ್ಮಿ ಮೇಡಮ್ ಅದನ್ನೇ ಮಾಡಿದ್ದಾರೆ ಎಷ್ಟೊಂದು ಸಿನಿಮಾದಲ್ಲಿ. ಆಮೇಲೆ ತುಂಬ ಜನ ಈಗ ರೀಸೆಂಟ್ಲಿ ಭೀಮಾ ಸಿನಿಮಾದಲ್ಲೂ ಎಲ್ಲ ಮಾಡಿದ್ರಲ್ಲ, ಹುಡುಗಿರು ಪೊಲೀಸ್ ಮಾಡಿದಾಗ ಅದೇನೋ ಚೆನ್ನಾಗಿರುತ್ತೆ. ಲೇಡಿ ಪೊಲೀಸು ಅದೊಂದು ಅವ್ರು ಬೈಯೋದು, ಅವ್ರ ಕದರ್ ತೋರಿಸೋದು ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ ಸರ್. ಪೊಲೀಸು ಹುಡುಗ ಪೊಲೀಸ್ ಮಾಡಿರೋ ನೋಡಿರ್ತೀವಿ. ಸೊ ನಿಮ್ಮ ಕ್ಯಾರೆಕ್ಟ್ರಲ್ಲಿ ಏನಾದರೂ ಡೈಲಾಗೋ ಇನ್ನೊಂದು ಅದೊಂದು ಪವರ್ಫುಲ್, ಅಷ್ಟು ಜನನ ಇಲ್ಲಿ ತುಂಬ ರಾಕ್ಷಸರಿದ್ದಾರೆ, ತುಂಬ ಪವರ್ಫುಲ್ ಆಗಿರೋರು ಇದ್ದಾರೆ. ಹೀರೋ ಜೊತೆ ನೀವು ಎದುರಿಸ್ಬೇಕಾಗುತ್ತೆ ಆಸ್ ಎ ಪೊಲೀಸ್ ಆಗಿರೋದ್ರಿಂದ. ಸೊ ಹೆಂಗೆ ಎದುರಿಸಿದ್ರಿ ಏನಾದರೂ?
ಅಂದರೆ ನೀವು ಸಿನಿಮಾದಲ್ಲೇ ನೋಡ್ಬೇಕು, ಇವಾಗ ನಂಗೆ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ. ಬಟ್ ಒಂದು ಹೇಳ್ತೀನಿ, ಐ ಆಮ್ ದ ಬ್ರಿಡ್ಜ್ ಟು ಹೀರೋಗೆ ಮತ್ತು ಅವರ ತಂದೆಗೆ. ಸೊ ಸೆಕೆಂಡ್ ಹಾಫ್ ಪೂರ್ತಿ ಅದೊಂದು ಬ್ರಿಡ್ಜ್ ಥರ ಕನೆಕ್ಟ್ ಆಗಿರುತ್ತೆ. ಪ್ಲಸ್ ಇಡೀ ಸಿನಿಮಾ ಕ್ಯಾರಿ ಆಗುತ್ತೆ ಕ್ಯಾರೆಕ್ಟರ್. ಸಿನಿಮಾದಲ್ಲಿ ನೋಡಿ ಸರ್. ಅದೇ ಇವಾಗ ಆ ಸಾಂಗಲ್ಲಿ ಲಿರಿಕ್ಸ್ ಬರ್ತಾ ಇರುತ್ತಲ್ಲ, ಅವಾಗ ಒಂದು ಲೈನ್ ಬರುತ್ತೆ ಸರ್, ಈ ಸ್ನೇಹ ಪ್ರೀತಿ ಅನ್ನೋ ಒಂದು ಲೈನ್ ಬರುತ್ತೆ. ಪ್ರೀತಿಯಿಂದಾಗ ಇನ್ನೊಬ್ರು ಹೀರೋಯಿನ್ ಅವ್ರನ್ನ ಇಟ್ಕೊತೀರಾ, ಸ್ನೇಹ ಅಂದಾಗ ಇವ್ರನ್ನ ಇಟ್ಕೊತೀರಾ. ಸೊ ಅದು ಏನು ಅವ್ರು ಲವ್ ಮಾಡ್ತಾ ಇರ್ತಾರೆ, ಇವ್ರ ಫ್ರೆಂಡ್ಶಿಪ್. ಅದು ನೀವು ಅದನ್ನ ಫಿಲಮ್ ನೋಡಿದಾಗ ಗೊತ್ತಾಗೋದು. ಅದು ಆ ಲಿರಿಕ್ಸ್ಗೆ ಫಿಲಮ್ ನೋಡಿದಾಗಲೇ ಗೊತ್ತಾಗೋದು. ಎರಡು ಇವು ಅದಕ್ಕೆ ಅದು ಫಿಲಮ್ ನೋಡಬೇಕು. ಫಿಲ್ಮ್ ನೋಡಿದಾಗೆ ಅದು ಫಿಲ್ಮ್ ನೋಡಿದಾಗ ಬೇಗ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಎರಡೂ ಇರುತ್ತೆ, ಪ್ರೀತಿನೂ ಇರುತ್ತೆ, ಸ್ನೇಹನೂ ಇರುತ್ತೆ. ಇಬ್ರು ಹೀರೋಯಿನ್ ಜೊತೆನೂ ಪ್ರೀತಿ ಸ್ನೇಹ ಎರಡೇ ಇರುತ್ತಾ ಹೆಂಗೆ? ಸೋ ಕ್ಯೂರಿಯಸ್. ಮೂವಿ ನೋಡ್ಬೇಕು, ಮೂವಿ ನೋಡಿದಾಗಲೇ. ಇಬ್ರು ಹೀರೋಯಿನ್ಗಳಿದ್ದಾರೆ, ಬಟ್ ಅವ್ರದ್ದು ಕ್ಯಾರೆಕ್ಟರ್ ಒಂಥರ ಫುಲ್ ಡಿಫ್ರೆಂಟ್. ಇವ್ರದ್ದೇ ಫುಲ್ ಡಿಫ್ರೆಂಟ್. ಇವರು ಕಾಪು ಆ ಥರ, ಸಪೋರ್ಟಿವ್ ಆ ಥರ. ಇವರು ಅದೇ ವಿಲ್ ಪವರಲ್ಲಿ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಇವ್ರು ಬೇರೆ ಥರ ಇರ್ತಾರೆ. ಅವ್ರದ್ದು ಒಂದು ಒಳ್ಳೆ ಇದೆ, ಬಟ್ ಅದು ಜಾಸ್ತಿ ಹೇಳಕ್ಕಾಗಲ್ಲ. ಅದರಿಂದ ತುಂಬಾ ವೇಟೇಜ್ ಇರೋ ಅಂತ ಪಾತ್ರ. ಲೈಕ್ ಇಷ್ಟೊಂದು ದೊಡ್ಡ ಸ್ಟಾರ್ಸ್ ಇದ್ದಾರೆ, ಎಲ್ಲರೂ ಪೊಲೀಸ್ ಪಾತ್ರದಲ್ಲಿದ್ದಾರೆ. ಅದರಲ್ಲೂ ಒಂದು ಹೀರೋಯಿನ್ನ ಪೊಲೀಸ್ ಕ್ಯಾರೆಕ್ಟರಲ್ಲಿ ತೋರಿಸ್ಬೇಕು ಅಂದರೆ ಇಟ್ ಹ್ಯಾಸ್ ಟು ಹ್ಯಾವ್ ಸಮ್ ವೇಟೇಜ್. ಇಲ್ಲಾಂದರೆ ತುಂಬ ಒಂಥರ ಇದಾಗಿ ಕಾಣಿಸುತ್ತೆ ಹೀರೋಯಿನ್ ಪಾತ್ರ. ಸೊ ಆ ಒಂದು ವೇಟೇಜ್ ಕೊಟ್ಟಿದ್ದಾರೆ. ಅಷ್ಟೇ ಆಲ್ಫಾ ಆಗೂ ತೋರಿಸಿದ್ದಾರೆ ಹೀರೋಯಿನ್ ಪಾತ್ರನ. ಇಟ್ಸ್ ನಾಟ್ ಆಲ್ಫಾ ಅಂದರೆ ಜಸ್ಟ್ ಮೇಲ್ ಮಾತ್ರ ಅಲ್ಲ, ಹೀರೋಯಿನ್ಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಆಲ್ಫಾಗೆ ತೋರಿಸಿದ್ದಾರೆ. ಏನಾದರೂ ಡೈಲಾಗ್ ಇದೆಯಾ ನಿಮ್ಮದು ಪೊಲೀಸ್ ಆಗಿ? ಇದೆ, ಬಟ್ ಸಿನಿಮಾ ನೋಡಿ. ಅಲ್ಲ, ಯಾವ್ದಾದ್ರು ಒಂದು ಹೇಳಿ, ಅಷ್ಟೇನು ರಿವೀಲ್ ಆಗಲ್ಲ. ಅಂದರೆ ಒಂದು ಉದ್ದುದ್ದ ಇದೆ. ಐ ಡೋಂಟ್ ನೋ, ಮೋಸ್ಟ್ಲಿ ಎಮೋಷನಲ್ ಸೀನ್ಸ್ ಇತ್ತು. ಮಾಸ್ ಆಗಿ ಯಾವುದೂ ಇಲ್ಲ, ಮಾಸ್ ಆಗಿ ಯಾವುದೂ ಇಲ್ಲ, ಎಮೋಷನಲ್ ಸೀನ್ಸ್ ಇತ್ತು. ಸರ್, ಅದು ನಿಮ್ಮ ಸಿನಿಮಾ ಥಿಯರಿ ಹೇಗಿತ್ತು ಸರ್? ಅಂದರೆ ಒಂದು ಪರ್ಫೆಕ್ಷನ್ ಅನ್ನೋಕ್ಕಿಂತ ಪ್ರಿಪೇರ್ ಆಗಿ ಬಂದಿದ್ದಾರೆ ಅನ್ನೋದು ನಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸುಮ್ಮನೆ ಬಂದಿಲ್ಲ ಇವರು ಅನ್ನೋ ಥರ. ಅಂದರೆ ಹೊಸಬ್ರಾದ್ರೂ ತುಂಬ ಚಾಲೆಂಜಿಂಗು. ಸಿನಿಮಾ ಟಿಕೆಟ್ ಕೊಟ್ಟು ಹೋಗೋನ್ಗೆ ನೀವು ಹೊಸಬನ, ನಿನ್ನ ಸ್ಟಾರ್ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಟಿಕೆಟ್ ಕೊಟ್ಟಿದ್ದೀನಿ, ನೀನು ಕರೆಕ್ಟಾಗಿ ಮಾಡು, ನಾನು ಫಸ್ಟ್ ಸಿನಿಮಾ ಇದು ಅಂತ ನಾನು ಲೀನಿಯನ್ಸ್ ತೊಗೊಳಕ್ಕಾಗಲ್ಲ. ಸೊ ಆ ವಿಷಯದಲ್ಲಿ ಸರ್ ಒಂದು ಸ್ವಲ್ಪ ತಯಾರಿ ಮಾಡ್ಕೊಂಡೇ ಬಂದಿದ್ದೀರಾ. ಚೆನ್ನಾಗಿದೆ ಅನಿಸುತ್ತೆ ನಿಮ್ಮ ತಯಾರಿ, ಫೈಟು ಡ್ಯಾನ್ಸು ಎಕ್ಸ್ಪೆಷಲಿ ಅದರಲ್ಲಿ ನೋಡಿದ್ರೆ. ಸೊ ಹೆಂಗಿತ್ತು ಸರ್? ಎಷ್ಟು ವರ್ಷ ಹೆಂಗೆಲ್ಲ ಟ್ರೈನಿಂಗ್ ಮಾಡಿದ್ರಿ ನಿಮ್ಮ ನೀವು? ಸರ್ ಅದೇ ನೀವು ಹೇಳಿದ್ದು 100% ಕರೆಕ್ಟು ಸರ್. ಈಗ ಹೊಸಬರಾದ್ರೆ ಏನು, ಯಾರಾದ್ರೆ ಏನು, ಜನ ಕೊಡೋ ದುಡ್ಡು ಒಂದೇ, ಟೈಮು ದುಡ್ಡು ಎಲ್ಲ ಇನ್ವೆಸ್ಟ್ ಮಾಡಿ ಬರ್ತಾರೆ. ಆಗ ಬಂದಾಗ ಹೊಸಬರು ಇರ್ಲಿ ಬಿಡು ಪಾಪ ಚಾನ್ಸ್ ಕೊಡೋಣ, ಇನ್ನೊಂದಷ್ಟು ಆದ್ಮೇಲೆ ಕಲಿತಾರೆ, ಅದೆಲ್ಲ ಇಲ್ಲ. ಈಗಿರೋ ಕಾಂಪಿಟೇಷನ್ಗೆ ಆಲ್ರೆಡಿ ಯಾರು ದೊಡ್ಡ ದೊಡ್ಡ ಸ್ಟಾರ್ ಅಂತ ಇರ್ತಾರೆ, ಅವ್ರು ಏನು ಮಾಡ್ತಾರೆ ಅದೇ ಮಾಡೋದಲ್ಲ, ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಜನ ನೋಡ್ತಾರೆ. ಯಾಕಂದ್ರೆ ಅವ್ರು ಆಲ್ರೆಡಿ ನೋಡಿರೋರು ಅವ್ರನ್ನ ಬಿಟ್ಟು ಇವ್ರನ್ನ ಯಾಕೆ ನೋಡ್ಬೇಕು ಅನ್ನೋದು ಒಂದು ಪಾಯಿಂಟ್ ಬರುತ್ತೆ. 100% ಅವ್ರಿಗಿನ್ನ ಇವ್ರು ಯೂತ್ ಯಂಗ್ ಆಲ್ರೆಡಿ ಹಿಂಗೆ ಹೊಸಬರೇ ಇಷ್ಟೆಲ್ಲ ಟ್ಯಾಲೆಂಟ್ ಇಟ್ಕೊಂಡ್ಬಂದಿದ್ದಾರೆ, ಇಷ್ಟೆಲ್ಲ ಕಲ್ಕೊಂಡ್ಬಂದಿದ್ದಾರೆ ಅಂತ ಹೇಳಿದಾಗಲೇ ನೋಡೋದು ಅಂತ ನನಗೊಂದು ಫಸ್ಟಿಂದ ಮೈಂಡ್ ಸೆಟ್. ಈಗ ನೀವೇನು ಹೇಳಿ ಕ್ವಶನ್ ಕೇಳಿದ್ರೆ ಅದು 100% ಕರೆಕ್ಟು. ಜನ ಹಂಗೆ ಮೈಂಡ್ ಸೆಟ್ ಅದು. ಸೊ ಅದಕ್ಕೋಸ್ಕರನೇ ಪ್ರಿಪೇರ್ ಆಗಿದ್ದು ಸರ್. ನಾನು ಚಿಕ್ಕ ವಯಸ್ಸಿನ ತುಂಬ ಎಂಗೇಜಲ್ಲೇ ಹಿಂಗೆ ಫಿಟ್ನೆಸ್ ಅದರಲ್ಲೆಲ್ಲ ಇದ್ದೆ. ಬಟ್ ನನಗೆ ಯಾವಾಗ ಹೀರೋ ಆಗಬೇಕು ಅಂತ ಫಸ್ಟಿಂದಾನೇ ಚಿಕ್ಕ ವಯಸ್ಸಲ್ಲಿ ಒಂದು ಆಸೆ ಇತ್ತು. ಆಗ್ಲಿಂದಾನೇ ಈಗ ಫಿಟ್ನೆಸ್ ಆಗಿರೋ ಒಂದು 10 ಇಯರ್ಸಿಂದಾನೇ ಈ 6 ಪ್ಯಾಕು ಬಾಡಿ. ಅಂದರೆ ಫಸ್ಟ್ ಒಬ್ಬ ಹೀರೋ ಆ್ಯಕ್ಟರ್ಗೆ ಆ್ಯಕ್ಟಿಂಗ್ ಬೇಕೇ ಬೇಕು. ಆ್ಯಕ್ಟಿಂಗ್ ಫುಲ್ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ರು ಅವನೊಬ್ಬ ಆ್ಯಕ್ಟರ್ ಆಗ್ತಾನೆ. ಹೀರೋ ಅಂದರೆ ಏನು, ಹೀರೋಗೆ ಏನು ಬೇಕು ಅಂತ ನಾನೇ ಕ್ವಶನ್ ಮಾಡ್ಕೊಂಡಾಗ, ಹೀರೋ ಅಂದರೆ ಕಥೆನಲ್ಲಿ ಆಗೋದು ಒಂದು, ನಿನ್ನನ್ನು ಹೀರೋ ಅಂದಿದ ತಕ್ಷಣ ಅವ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಡಿಯನ್ಸ್ಗೆ ಏನು. ಈಗ ನಾವೆಲ್ಲ ಜನ ಹೀರೋ ನೋಡಿದ ತಕ್ಷಣ ಹೆಂಗೆ ಅಂತಂದರೆ, ನೋಡಿದ ತಕ್ಷಣ ಹೀರೋ ಥರ ಕಾಣಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕು, ಈ ಫಿಟ್ನೆಸ್ ಆಗಿರ್ಬೋದು ಅದೆಲ್ಲ ಮೇಂಟೈನ್. ಫಸ್ಟ್ ಅದು 6 ಪ್ಯಾಕು ಬಾಡಿ ಎಲ್ಲ ಮಾಡಿದೆ, ಒಂದು ಕಾನ್ಫಿಡೆನ್ಸು, ಓಕೆ ಇದು ಮಾಡಿದ್ರಿ. ನೆಕ್ಸ್ಟ್ ಏನು, ಫೈಟು, ಆ್ಯಕ್ಷನ್ ಹೀರೋ ಆಗಬೇಕಂದ್ರೆ ಫೈಟ್ ಪ್ರಿಪ್ರೇಷನ್ನು, ಮಾರ್ಷಲ್ ಆರ್ಟ್ಸು, ಅದು ಹೀರೋಗೆ ಈಗಿರೋ ಕಾಂಪಿಟೇಷನ್ಗೆ ಎಲ್ಲ ಬರಬೇಕು ಅಂತೇಳಿ ಫೈಟು, ಡ್ಯಾನ್ಸು, ಮಾರ್ಷಲ್ ಆರ್ಟ್ಸು, ಮತ್ತು ಹಾರ್ಸ್ ರೈಡಿಂಗು, ವೆಪನ್ ಟ್ರೈನಿಂಗು. ಸೊ ಈ ಥರದ್ದೆಲ್ಲನೂ ಕಲ್ತ್ಕೊಂಡು ಫುಲ್ಲಿ ಪ್ರಿಪೇರ್ಡ್ ಆಗಿ ಆಮೇಲೆ ಈ ಸಿನಿಮಾಗೆ ಏನು ಬೇಕು, ಆ್ಯಕ್ಟಿಂಗು ಫಸ್ಟಿಂದಾನೇ ಇದ್ರ ಜೊತೆಗೆ ಎಲ್ಲ ಕಲಿತಾ ಇದ್ವಿ. ಈ ಸಿನಿಮಾಗೆ ಅದು ಎಲ್ಲನೂ ಬೇಕಾಗಿತ್ತು ಅಂತ ಗೊತ್ತಾಯ್ತು ನಾನು ಫಸ್ಟ್ ಸಿನಿಮಾಗೆ. ಈಗ ವೆರಿ ರೇರ್ ಫಸ್ಟ್ ಸಿನಿಮಾಗೆ ಎಲ್ಲನೂ ಇಷ್ಟು ಮಾಸಾಗಿ ಇಂಥ ಸಿನಿಮಾಗಳೆಲ್ಲ ಸಿಗೋದು. ಸೊ ಅದರಿಂದ ಸಿಕ್ತು, ಲಕ್ಕಿ. ಸೊ ಇಷ್ಟು ಪ್ರಿಪೇರ್ ಆಗಿದೆ ಸರ್. ಆಮೇಲೆ ಸಿನಿಮಾಗೆ ಆಬ್ವಿಯಸ್ಲಿ ಪ್ಯಾಷನ್ ಇತ್ತಲ್ವ, ಕಷ್ಟನೂ ಇಷ್ಟಪಟ್ಟು ಇನ್ನೊಂದು ಚಾಲೆಂಜಿಂಗ್ ತೊಗೊಂಡು ನನ್ನ ಕ್ಯಾರೆಕ್ಟ್ರು ಒಂದು ಫಸ್ಟಿಂದ
ಯಾವ ನಾರ್ಮಲ್ ಕೆಲಸ ಮಾಡಬೇಕಂದ್ರೆ ಒಂದು ಸ್ವಲ್ಪ ಸೋಂಬೇರಿತನ, ಯಾವ ಕಷ್ಟ ಇರೋ ಕೆಲಸ ಮಾಡಬೇಕು ಅಂದರೆ ಇನ್ನೂ ಒಂಥರ ಜೋಶ್ ಬಂದು ಯಾಕಾಗಲ್ಲ ನೋಡೋಣ ಅಂತ ಮಾಡೋದು. ಸೊ ಅದರಿಂದ ಇದೆಲ್ಲ ಚಾಲೆಂಜಿಂಗ್ ಆಗಿರೋದ್ರಿಂದ ಪ್ರಿಪೇರ್ ಆಗಿ ಬಂದೆ. ಸೊ ಅದರಿಂದ ಖುಷಿ ಇದೆ ಸರ್. ಅದೇ ಸರ್, ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತಲ್ಲ, ಇದು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಯಾರನ್ನು ಬೇಕಾದ್ರೆ ಎದುರಿಸ್ತೀನಿ, ಹೆಂಗೆ ಬೇಕಾದ್ರೆ ಹಂಗೆ ಹೋಗ್ತೀನಿ ಅಂತ. ಸೊ ಅದು ಸಿನಿಮಾ ಕ್ಯಾರೆಕ್ಟರ್ ಆಯಿತು. ರಿಯಲ್ ಲೈಫಲ್ಲಿ ನಿಮಗೆ ಇಂಡಸ್ಟ್ರಿಗೆ ಅಂತ ಇಳಿದ ಮೇಲೆ ಒಂದು ಯುದ್ಧ ಭೂಮಿಗೆ ಇಳ್ದಂಗೆ ಇದು. ಹೌದು ಸರ್. ಸೊ ನಿಮ್ಮ ಮೈಂಡ್ ಸೆಟ್ ಹೆಂಗಿದೆ ಅಂದರೆ, ನೋಡೋಣ, ಟ್ರಯಲ್ ನೋಡೋಣ, ಒಂದು ಸಿನಿಮಾ 2 ಸಿನಿಮಾ ಮಾಡೋಣ, ವರ್ಕ್ ಆದರೆ ಇರೋಣ ಅಂತ ಇದೆಯಾ, ಅಥವಾ ಇಲ್ಲ ನಾನು ನುಗ್ಲೇಬೇಕು, ಹೊಡಿಲೇಬೇಕಂತಿದೆಯಾ, ಹೆಂಗಿದೆ ಮೈಂಡ್ ಸೆಟ್ ಸರ್? ಇಲ್ಲ ಸರ್, 100% ನುಗ್ಲೇಬೇಕು, ಹೊಡಿಲೇಬೇಕು ಅಂತಲೇ ಇರೋದು. ಯಾಕಂದರೆ ಡೈಲಾಗಲ್ಲೂ ರಿಯಲ್ ಲೈಫಲ್ಲ ಎಲ್ಲದ್ರಲ್ಲೂ ಹಂಗೆ. ನೀವು ಇಷ್ಟು ಪ್ರಿಪೇರ್ ಆಗಿದ್ದಾದ್ಮೇಲೆ ಯಾಕೆ ಬಿಡಬೇಕು? ನೀವೇ ಹೇಳಿದ್ರಿ ಎಲ್ಲ ಪ್ರಿಪೇರ್ ಆಗಿ ಬಂದಂಗೆ ಇದೆ ಅಂತ. ಸೊ ಅದಾದ್ಮೇಲೆ ಯಾಕೆ ಬಿಡಬೇಕು ಅಂತ. ಈ ಸಿನಿಮಾ ಈಗ ಒಂದೇ ಚಾನ್ಸಸ್ ಸರ್. ಇಷ್ಟೆಲ್ಲ ಪ್ರಿಪೇರ್ ಆಗಿರೋ ರೀಸನ್ನೇ ಮೇನ್ ರೀಸನ್ ಅದು, ಜನಕ್ಕೆ ನಾನೇನು ಅಂತ ತೋರಿಸ್ಬೇಕು. ತೋರಿಸಿದಾಗ ಎಲ್ಲರೂ ಈಗ ಕನ್ನಡ ಇಂಡಸ್ಟ್ರಿಗೆ ಹೊಸ ಹೀರೋಗಳು ಬೇಕು ಬೇಕು ಬೇಕು, ಕಡಿಮೆ ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಹೊಸಬರು ಬೇಕು ಬೇಕು ಅಂತ. ಆ ಬೇಕು ಅಂದಾಗ ನಾನು ಇಷ್ಟೆಲ್ಲ ಎಫರ್ಟ್ ಆಗಿ ಬಂದಿದ್ದೀನಿ. ಜನ ಸಪೋರ್ಟ್ ಮಾಡಿದಾಗ ಎಲ್ಲನೂ ಇದೆ ಗುರು ಅಂತ ಅಂದಾಗ, ಸಪೋರ್ಟ್ ಮಾಡಿದಾಗ ಇನ್ನಷ್ಟು ಜಾಸ್ತಿ ಎಫರ್ಟ್ ಹಾಕಿ ಅವ್ರಿಗೆ ಎಂಟರ್ಟೈನ್ ಮಾಡೋಕ್ಕೆ ರೆಡಿ. ಅದಕ್ಕೋಸ್ಕರನೇ ಇಷ್ಟು ಪ್ರಿಪೇರ್ ಆಗಿ ಬಂದಿರೋ ರೀಸನ್ ಅದು ಸರ್. ನೀವೇ ನೋಡಿದ್ದೀರಾ, ಇಷ್ಟು ಪ್ರಿಪೇರ್ ಆಗಿ ಬಂದರೆ ಒಂದೇ ಸಿನಿಮಾ ಸುಮ್ಮನೆ ಏನೋ ಮಾಡಬೇಕು ಅಂದರೆ ಇಷ್ಟೆಲ್ಲ ಪ್ರಿಪೇರ್ ಆಗೋ ಅವಶ್ಯಕತೆ ಇದ್ದಿಲ್ಲ. ಇದೆಲ್ಲ ಒಂದು 10 ಇಯರ್ಸ್ದು ಶ್ರಮ ಇಲ್ಲಿ ಕರ್ಕೊಂಬಂದಿದೆ. ಅದೇ ಸರ್, ರೀಸೆಂಟಾಗಿ ಹೊಸ ಹೀರೋಗಳ ಜೊತೆ ಮಾತಾಡ್ತೀವಲ್ಲ, ತುಂಬ ಜನದ್ದು ತುಂಬ ಪ್ರಾಕ್ಟಿಕಲ್ ಆಗಿದ್ದಾರೆ ಸರ್. ನಿಮ್ಮ ಥರನೇ ಏನು ಎತ್ತ ಅಂತೆಲ್ಲ ಗೊತ್ತು. ನೀಟಾಗಿ ನಾವು ಹಿಂಗೆ ಮಾಡಬೇಕು, ಇಷ್ಟು ಕಷ್ಟಪಡಬೇಕು, ಹಿಂಗಿದ್ರೆ ಮಾತ್ರ ಇಲ್ಲಾಗುತ್ತೆ ಅನ್ನೋ ಥರನೇ ಮೈಂಡ್ ಸೆಟ್ ಇದೆ. ಥಿಂಕಿಂಗ್ ಎಲ್ಲರಿಗೂ ಚೆನ್ನಾಗಿದೆ ನಿಮ್ಮ ಥರನೇ. ಸೊ ಅದು ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಥವಾ ಹೆಂಗೆ ಅಂತ? ಪ್ರಾಕ್ಟಿಕಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ ಈ ಫೀಲ್ಡ್ ಈ ಥರ ಕಷ್ಟ ಇರುತ್ತೆ, ರಿಸ್ಕ್ ರಿವಾರ್ಡ್ ರೇಷಿಯೋ ತುಂಬ ಹೈ ಇದೆ ಇದರಲ್ಲಿ. ಹೌದೌದು, ರಿಸ್ಕು ಜಾಸ್ತಿ ಇದೆ, ರಿವಾರ್ಡು ಬಂದರೆ ಜಾಸ್ತಿ ಇದೆ, ಇಲ್ಲಾಂದರೆ ಕಷ್ಟ ಇದೆ. ಒಂಥರ ಹೆಂಗಂದರೆ ಗೆದ್ರೆ ಹೈ ಫುಲ್ ಜಾಸ್ತಿ, ಬಿದ್ದರೂ ಏಟ್ ಅಷ್ಟೇ ಬೀಳುತ್ತೆ. ಯಾಕಂದರೆ ಒಂದು ನೈಟ್ ಸಾಕು ಇಡೀ ಸ್ಟೇಟ್ ಎಲ್ಲ ಗೊತ್ತಾಗೋಕ್ಕೆ. ನಮ್ಗೆ ಯಾವಾಗ ಏನೂ ಗೊತ್ತಿಲ್ಲ, ಜನಕ್ಕೆ ಗೊತ್ತಾಗೋದು ಒಂದೇ. ಸೊ ಅದಕ್ಕೆ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಕ್ಲಾರಿಟಿನೇ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಾಂದರೆ ಒಂದು ಸಿನಿಮಾ ಮಾಡೋದನ್ನು ತುಂಬ ಕಷ್ಟ ಅದು. ಯಾಕಂದರೆ ಪ್ಯಾಷನ್ ಇಲ್ಲ ಅಂದರೆ ಆಗೋದೇ ಇಲ್ಲ. ಏನು ಡೇ ಆ್ಯಂಡ್ ನೈಟ್ ಕಷ್ಟ ಬಿದ್ದಿರ್ತೀವಿ. ಇದಕ್ಕೆ ಒಂದು ಕೆಲಸ ಥರ ಇಲ್ಲ, ಒಂದು ಟೈಮಿಂಗ್ಸ್ ಇಲ್ಲ. ಬೆಳಗ್ಗೆ 9ರಿಂದ 5 ಇಲ್ಲ, ಏನೋ ಒಂದು ಟೈಮ್ ಮಾತ್ರ ಇಲ್ಲ. ಶುರು ಆದರೆ ಶುರು, ಯಾವ ಲೊಕೇಶನ್ನು ಎಲ್ಲನೂ ಇರಲಿ, ಎಲ್ಲನೂ ಮಾಡಬೇಕು. ಮತ್ತು ಇದಕ್ಕೆ ಮೇಯ್ನ್ ಏನಂದರೆ, ಒಂದು ಯಾವುದೋ ಕಾಲೇಜ್ಗೆ ಹೋಗಿ ಒಂದೇನೋ ಓದ್ದಂಗೆ ಒಂದು ಬುಕ್ ಓದೋದ ಆ ಥರ ಇಲ್ಲ, ಎಲ್ಲನೂ ಬೇಕು. ಹೀರೋ ಅಂದಮೇಲೆ ಆ್ಯಕ್ಟಿಂಗ್ ಮಾಡಬೇಕು, ಫೈಟ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಎಮೋಷ್ನಲ್ ಇದು ಮಾಡಬೇಕು, ಕ್ಯಾರಿ ಮಾಡಬೇಕು. ಅಷ್ಟೆಲ್ಲ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿರಬೇಕು. ತುಂಬ ಕರೇಜ್ ತುಂಬ ಜಾಸ್ತಿ ಬೇಕು, ಧೈರ್ಯ. ಇದಕ್ಕೆ ಏನಾಗುತ್ತೆ ನೆಕ್ಸ್ಟು ಅದೆಲ್ಲ ಮೆಟ್ಟಿಲ್ಲ, ಅಷ್ಟು ಧೈರ್ಯ ಬೇಕು. ತುಂಬ ಇಂಪಾರ್ಟೆಂಟ್. ಮೇಡಮ್, ನಿಮ್ದು 4 ಸಿನಿಮಾ ಐತಲ್ಲ, ಎಲ್ಲ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ಮಾಡಿದ್ದೀರಾ ಅಂದರೆ ಒಂದೊಂದು ಲರ್ನಿಂಗ್ ಆಗಿರುತ್ತೆ ನಿಮಗೆ ಪ್ರತಿ ಸಿನಿಮಾದಲ್ಲೂ. ಯಾರ್ಯಾರಿಂದ ಏನೇನು ಕಲ್ತ್ರಿ ನೀವು? ಸ್ಟಾರ್ಟಿಂಗ್ ಗಿರೀಶ್ ಕಾಸರವಳ್ಳಿ ಅವರಿಂದ ಏನು ಕಲ್ತ್ರಿ ಆ್ಯಕ್ಚುಲಿ? ಗಿರೀಶ್ ಕಾಸರವಳ್ಳಿ ಸರ್ ಇಸ್ ಲೈಕ್ ಅ ಎನ್ಸೈಕ್ಲೋಪೀಡಿಯಾ ಆಫ್ ಫಿಲ್ಮ್ಸ್ ಅಂತಲೇ ಹೇಳ್ಬೋದು. ಬಟ್ ಆ ಒಂದು ಏಜಲ್ಲಿ ನನಗೆ ಅಷ್ಟು ಆ್ಯಕ್ಟಿಂಗ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಕಾಸರವಳ್ಳಿ ಸರ್ದು ವ್ಯಾಲ್ಯೂ, ಅವ್ರು ಎಷ್ಟು ಅವಾರ್ಡ್ಸ್ ತೊಗೊಂಡಿದ್ದಾರೆ, ಅವ್ರಿಗೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ. ಬಟ್ ಆ ಒಂದು ಆಪರ್ಚುನಿಟಿ ಬಂದಾಗ ಮೋಸ್ಟ್ಲಿ ಇವಾಗ ಅದು ಸಿಕ್ಕಿದ್ರೆ ಅದನ್ನು ಇನ್ನೂ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಾ ಇದ್ನೋ ಏನೋ ಅಂತ ಅನಿಸುತ್ತೆ. ಬಟ್ ಆವಾಗಿನ ಸಿಚುವೇಶನಲ್ಲಿ ತುಂಬಾ ಹೆಲ್ಪ್ ಆಯಿತು ಕಮರ್ಷಿಯಲ್ ಸಿನಿಮಾ ಮಾಡೋಕ್ಕೆ. ಬಟ್ ದೂರದರ್ಶನ ಅಂತ ಬಂದಾಗ ಸುಕೇಶ್ ಸರು ಡೆಬ್ಯೂ ಅಲ್ಲ, ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಮತ್ತು XNY ಸತ್ಯ ಸರ್ ಬಂದು ಆನ್ ದ ಸ್ಪಾಟ್ ರೈಟಿಂಗ್ ಇರುತ್ತೆ, ಪೇಜ್ ಗಟ್ಟಲೆ ಆನ್ ದ ಸ್ಪಾಟೇ ಬರೆದು ಸೀನ್ಸ್ ಎಲ್ಲ ಕೊಡ್ತಾಯಿದ್ರು. ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಮತ್ತು ಆಲ್ಫಾದಲ್ಲೂ ಅಷ್ಟೇ ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ವಿತ್ ದ ಕಾಪ್ ರೋಲ್. ಎಲ್ಲ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸಸ್ ಆಯಿತು. ನೀವು ಹೇಳ್ದಂಗೆ ಎಲ್ಲ ಒಳ್ಳೆ ಡೈರೆಕ್ಟರ್ಸ್ ಜೊತೆ, ಅದು ಇನಿಷಿಯಲ್ ಸ್ಟೇಜ್ ಆಫ್ ದ ಕರಿಯರಲ್ಲಿ ಸಿಗೋದು ತುಂಬಾ ಕಷ್ಟ. ಅದು ನಂಗೆ ಸಿಕ್ಕಿದೆ ಅಂದರೆ ಐ ಆಮ್ ವೆರಿ ಲಕ್ಕಿ ಅಂತ ನಾನು ಅನ್ಕೊತೀನಿ. ಸರ್, ಅದೇ ಫಸ್ಟ್ ಸಿನಿಮಾ ಲಾಂಚಿಂಗ್ ಸಿನಿಮಾಗೆ ಒಬ್ಬ ಹೀರೋ ಡೈರೆಕ್ಟರ್ನ ತುಂಬ ಎಲ್ಲ ವಿಷಯನೂ ತುಂಬ ಜಾಗರೂಕತೆಯಿಂದ ಆಯ್ಕೆ ಮಾಡ್ಕೊತಾನೆ. ಎಸ್ಪೆಷಲಿ ಡೈರೆಕ್ಟ್ರು, ಯಾರು ಈಗ ನಾವು ಟಾಪ್ ಸ್ಟಾರ್ ಅಂತ ಏನು ಕರಿತೀವಿ, ಅವ್ರಿಂದನೂ ಅಷ್ಟೇ ಮೊದಲನೇ ಸಿನಿಮಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಸ್ ಎ ಡೈರೆಕ್ಟ್ರು. ನೀವು ಇವ್ರನ್ನೇ ಚೂಸ್ ಮಾಡಿದ್ದು ಯಾಕೆ? ಹೊಯ್ಸಳ ಎಲ್ಲ ತುಂಬ ಚೆನ್ನಾಗಿದೆ ಅಂತ, ಅಥವಾ ಏನು ಮೇಯ್ನ್ ರೀಸನ್? ಅದೇ ಸರ್, ಈಗ ಸ್ಕ್ರಿಪ್ಟ್ಗಳು ನೋಡ್ತಾ ಇದ್ದೆ, ಫಸ್ಟು ಸ್ಕ್ರಿಪ್ಟ್ಗಳು ನೋಡ್ತಿದ್ದೆ.
ಈ ಕತೆ ಅದೇ ಫಸ್ಟ್ ಲಾಂಚ್ ಆಗಬೇಕು ಅಂತ ಲಾಂಚ್ ಆಗೋಕ್ಕೆ ನನಗೇನು ಮಾಡಬೇಕು ಒಂದು ಸ್ಕ್ರಿಪ್ಟು ಆ ಥರದ್ದೆಲ್ಲ ಹುಡುಕ್ತಿದ್ದಾಗ ಇವ್ರು ಪರಿಚಯ ಆದರು. ಪರಿಚಯ ಅದೇ ಹೊಯ್ಸಳ ನೋಡಿದ್ದೆ, ಕೆಲಸ ಹೆಂಗೂ ನೋಡಿದ್ದೆ, ತುಂಬ ಚೆನ್ನಾಗಿತ್ತು ಅಂತ. ಬಟ್ ಕತೆ ಅವಾಗ ಅವ್ರದ್ದೊಂದು ಕ್ಲಾರಿಟಿ, ಈಗ ನಿಮ್ಮದು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದ್ರೇ ಮೂವ್ ಮಾಡೋಣ ಅಂತೆಲ್ಲ ಹೇಳಿದ್ದು. ನಾನು ಹೇಳಿದ್ದೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ, ನಿಮಗೂ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂದಾಗಲೇ ಸ್ಟಾರ್ಟ್ ಮಾಡಬೇಕಿದು, ಪಕ್ಕಾ ಮಾಡ್ತೀನಿ ಅಂತ. ಯಾಕಂದರೆ ಶೂರ್ ಶಾಟ್ ಹೊಡಿಬೇಕು. ಅವ್ರದ್ದು ಮೊದಲು ರಾಜ್ಕುಮಾರ ರಾಮಾಚಾರಿ 2 ಸಿನಿಮಾಗೆ ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದಾರೆ. ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ ಕೂತ್ಕೊಂಡು ಆ ಟೈಮಿಂದ ಮಾಡಿದ್ದಾರೆ. ಅವು 2 ಸಿನಿಮಾ ಅದು ಎಷ್ಟು ದೊಡ್ಡ ಹಿಟ್ಟು. ಅದಾದಮೇಲೆ ಗಣೇಶ್ ಸರ್ಗೆ ಒಂದು ಸಿನಿಮಾ ಮಾಡಿದ್ದಾರೆ. ಅದಾದಮೇಲೆ ಡಾಲಿ ಸರ್ಗೆ ಹೊಯ್ಸಳ. ಇದಾದ್ಮೇಲೆ ಇದು ಆಲ್ಫಾ. ಸೊ 2 ಸಿನಿಮಾ ಅಂದ್ಕೊಂಡಿದ್ದಾರೆ. ಬಟ್ ಅವರು ಅಂದ್ಕೊಂಡ್ರಷ್ಟು ಅಂದರೆ ಇನ್ನೂ ಜಾಸ್ತಿ ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಸೊ ಆ ಹಸ್ವಲ್ಲಿದ್ದರು ಅವರು. ಅವ್ರಿಗೆ ಮಾತಾಡೋದಕ್ಕೆ ಗೊತ್ತಾಯಿತು ಈ ನೆಕ್ಸ್ಟ್ ಸಿನಿಮಾ ಬ್ರದರ್ ನಂದು ಇನ್ನೂ ತುಂಬ ಚೆನ್ನಾಗಿ ಆಗಬೇಕು ಅಂತಲೇ ಇರುತ್ತೆ. ಈಗ ನಿಮ್ಮ ಮೇಲೆ ರಿಸ್ಕ್ ತೊಗೊಳಕ್ಕಾಗಲ್ಲ, ಯಾಕಂದರೆ ಈಗ ನಮ್ದು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿಲ್ಲ ಅಂದರೆ ಅವ್ರಿಗೆ ಲೈಫ್ಗೆ ಎಷ್ಟು ಪ್ರಾಬ್ಲಮ್ ಇತ್ತು. ಸೊ ಹಾಗೆ ಹೇಳಿದ್ರು, ಆ್ಯಕ್ಟಿಂಗ್ ನೀವು ಆ್ಯಕ್ಟಿಂಗು ನನಗೆ ನೀವು ಓಕೆ ಅನಿಸಿದ್ರೆ ಓಕೆ ಮಾಡೋಣ. ಸರಿ, ಯಾವ್ಯಾವ ಥರ ವೀಡಿಯೋಸ್ ಬೇಕು, ಏನು ಆಡಿಷನ್ ಎಲ್ಲ ಇದು ಮಾಡ್ಕೊಳ್ಳಿ ಅಂತ. ಹಂಗೆ ಮಾಡಿದಾಗ ಅವ್ರಿಗೂ ಕಾನ್ಫಿಡೆನ್ಸ್ ಇಲ್ಲ, ಹೋಗೋಣ, ನಾವು ಮೈಂಡ್ ಸೆಟ್ ಎಲ್ಲ ಮ್ಯಾಚ್ ಆಗ್ತಿದೆ, ನಮಗೆ ನಾವು ಟ್ರಾವೆಲ್ ಮಾಡ್ಬೋದು ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಸೊ ಇದರಿಂದ ಕತೆ ಸರ್ ಮೇಯ್ನು, ಕತೆ ಮತ್ತು ಡೈರೆಕ್ಟ್ರದ್ದು ಮೈಂಡ್ ಸೆಟ್ಟು ಅದೆಲ್ಲ ನೋಡಿಕೊಂಡು ನಾವು ಇಲ್ಲ ಇದಾದ್ರೆ ಪರ್ಫೆಕ್ಟ್ ಇರುತ್ತೆ. ಸೊ ಅದಾಗಿದ್ದಕ್ಕೆ ನೋಡಿ ಹೆಸ್ರಿಂದ ಹಿಡಿದು ಒಂದು ಟೈಟ್ಲಿಂದ ಹಿಡಿದು ಒಂದು ಪೋಸ್ಟ್ರಿಂದ ಹಿಡಿದು ಟೈಟ್ಲು ಅಷ್ಟೇ 100 ಸಿನಿಮಾ ಬರುತ್ತೆ. 100 ಸಿನಿಮಾ ನಮ್ದು ಹೆಂಗೆ ಡಿಫ್ರೆಂಟಾಗಿ ಸ್ಟ್ರಾಂಗಾಗಿ ಪವರ್ಫುಲ್ ಆಗಿರಬೇಕು. ಆಲ್ಫಾ ಮೆನ್ ಲವ್ ವೆಂಜನ್ಸ್, ಆಲ್ಫಾ ಅನ್ನೋ ಒಂದು ಟೈಟ್ಲ್ ಅಷ್ಟು ಸಿಗೋದು ಒಂದು ತುಂಬ ದೊಡ್ಡ ವಿಷಯ ಹೊಸಬ್ರಿಗೆ. ಆಮೇಲೆ ಲವ್ ಸ್ಟೋರಿಗಳು ಮಾಡೋದು ಬೇರೆ, ಅದು ಲವ್ ಇದು ಎಲ್ಲ ಕಮರ್ಷಿಯಲ್, ಅಷ್ಟು ಜಾನರ್ಸು ಸೇರಿ ಲವ್ ಇರಬೇಕು, ಎಮೋಷ್ನಲ್ ಇರಬೇಕು, ಕಾಮಿಡಿ ಇರಬೇಕು, ಫೈಟ್ ಇರಬೇಕು, ಎಲ್ಲನೂ ಇದ್ದು ಒಂದು ಕತೆ. ಸೊ ಅದೆಲ್ಲ ಸಿಕ್ತಲ್ವಾ. ಸೊ ಅದರಿಂದ ಎಸ್ ಗುಡ್ ಟು ಗೋ ಅಂತ. ನಿಮಗೆ ಈ ಸಿನಿಮಾದಲ್ಲಿ ಡ್ಯಾನ್ಸ್ ತುಂಬ ಹೊಸದಂದ್ರೆ ಈ ಹಿಂದೆ ಯಾವ ಸಿನಿಮಾದಲ್ಲೂ ಡ್ಯಾನ್ಸ್ ಇರಲಿಲ್ಲ, ಎಲ್ಲ ಕಂಟೆಂಟ್ ಇರೋ ಅಂತ ಒಂದು ಸಿನಿಮಾ. ಪ್ಲಸ್ ಡ್ಯಾನ್ಸ್ ಸೀಕ್ವೆನ್ಸ್ ಆ ಥರ ಯಾವುದು ಮಾಡಿರಲಿಲ್ಲ. ಅದೇ ಹೇಮಂತು ಕೇಳ್ತಾ ಇದ್ರು, ಕಮರ್ಷಿಯಲ್ ಹೀರೋಯಿನ್ ಅಂದರೆ ಡ್ಯಾನ್ಸ್ ಸೀಕ್ವೆನ್ಸ್ ಇರುತ್ತಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಸ್ಕ್ರಿಪ್ಟ್ಸು ವೆರಿ ಕಂಟೆಂಟ್ ಓರಿಯೆಂಟೆಡ್ ಸ್ಕ್ರಿಪ್ಟ್ಸ್. ನಾನು ಚೂಸ್ ಮಾಡೋಕ್ಕಾಗಿರಲಿಲ್ಲ. ಸಮ್ಹೌ ಇಟ್ ಹ್ಯಾಪನ್ ಹಿಯರ್ ಇನ್ ಆಲ್ಫಾ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಹೆಂಗಿತ್ತು ಅದೊಂದು ಮದುವೆ ಕಾಸ್ಟ್ಯೂಮಲ್ಲಿ ಡ್ಯಾನ್ಸ್ ಮಾಡಿದ್ದು? ತುಂಬ ಮಜಾ ಮಾಡಿದ್ವಿ 3 ಜನನು, ಗೋಪಿಕಾ, ಹೇಮಂತ್ ಮತ್ತು ಭೂಷಣ್ ಮಾಸ್ಟರು. ಅಂದರೆ 1 ವಾರ ನಾವು ರಿಹರ್ಸಲ್ ಕೂಡ ಮಾಡಿದ್ವಿ, ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡೇ ಹೋಗಿದ್ವಿ. ಆ್ಯಂಡ್ ಟೇಕ್ಸು ಸಹ ಜಾಸ್ತಿ ಏನಾಗಿರಲಿಲ್ಲ. ಇವ್ರದ್ದು ಎಲ್ಲ ಫಾಸ್ಟಾಗಿ ಮಾಡಿದ್ರು, ಅವ್ರದ್ದು ಇನ್ನೂ ಹೆವಿ ಡಾನ್ಸ್ ಸೀಕ್ವೆನ್ಸ್ ಇತ್ತು. ಎಲ್ಲ ಬೇಗ ಮಾಡಿದ್ವಿ, ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಸರಿ ಸರ್, ಓಕೆ ಸರ್. ಫೆಬ್ರವರಿ 20th 20ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಸರ್, ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ, ಇಬ್ಬರ ಜೊತೆ. ಮೇಡಮ್ ನಿಮಗೂ ಕೂಡ ಒಳ್ಳೆದಾಗಲಿ ಸಿನಿಮಾಗೆ. ಥ್ಯಾಂಕ್ ಯು. ಇಬ್ಬರು ಕೂಡ ಟ್ಯಾಲೆಂಟೆಡ್ ಹೀರೋಯಿನ್ನು ಹೀರೋ ಇಬ್ಬರೂ ಇದ್ದೀರಾ. ಸೊ ಆಲ್ಫಾ ಸಿನಿಮಾ ಮಾಡಿದ್ದೀರಾ, ಒಳ್ಳೆದಾಗಿ ಸರ್ ಇಬ್ಬರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.